ಇವತ್ತು ಹಬ್ಬ ಇರೋದ್ರಿಂದ ನಮ್ಮಮ್ಮ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಬ ಅಂತ ಹೇಳಿತ್ತು. ದೇವಸ್ಥಾನ ಅಂದರೆ ಗದ್ದೆಯಲ್ಲಿರೋ ದೇವ್ರುಗಳಿಗೆ. ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಇಲ್ಲಿಂದ 1 ಕಿಲೋಮೀಟ್ರ್ ದೂರ ಇದೆ, ನಡ್ಕೊಂಡೇ ಹೋಗ್ಬೇಕು. ಸರಿ ಹೋಗೋಣ. ಇದು ನಮ್ಮೂರು ಆಚೆ ಇರೋ ದೇವಸ್ಥಾನ, ಬಸವಣ್ಣ ದೇವಸ್ಥಾನ. ಮಳೆ ಆಗಿರೋದ್ರಿಂದ ಫುಲ್ಲು ನೀರು, ದಾಟ್ಕೊಂಡು ಹೋಗ್ಬೇಕು. ಸಖತ್ ವೆದರು, ಹಳ್ಳಿ ಸೈಡ್ ಅಲ್ವಾ, ಫುಲ್ ಪಾಳು ಬಿದ್ದಿದೆ. ನಾವು ಹೋಗ್ಬೇಕಾಗಿರೋ ದೇವಸ್ಥಾನ ಆ ಕೆರೆ ಇದೆಯಲ್ಲ, ಆ ಕೆರೆ ನಿಯರ್ ಹೋಗಬೇಕು. ಅಮ್ಮ ಬಾಳೆದೆಲೆ ತಗೊಂಡು ಹೋಗು ಅಂತ ಹೇಳಿತ್ತು. ಇಲ್ಲಿ ನೋಡಿದ್ರೆ ಬಾಳೆದೆಲೆ ಇಲ್ಲೂ ಸಿಕ್ತಿಲ್ಲ. ನೋಡೋದು, ಮುಂದೆ ಸಿಕ್ಕರೆ ತಗೊಂಡು ಹೋಗೋದು. ಬಾಳೆದೆಲೆ ಸಿಗಲಿಲ್ಲ ಅಂದರೆ ನಮ್ಮಮ್ಮ ಬೈಯುತ್ತೆ, ಏನು ಪೂಜೆ ಮಾಡಿ ಬಂದೆ ಅಂತ. ಇಲ್ಲಿ ನೋಡಿದ್ರೆ ಬಾಳೆದೆಲೆ ಸಿಕ್ತಿಲ್ಲ, ಹುಡುಕಿದ್ರೂ ಸಿಗ್ತಾನೆ ಇಲ್ವಲ್ಲ ಇಲ್ಲಿ. ಅಂತೂ ಬಾಳೆದೆಲೆ ಸಿಕ್ತು, ಕೊಯ್ಕೊಂಡು ಹೋಗೋದಷ್ಟೆ. ಎಲ್ಲಿದೆ ಗೊತ್ತಾ? ಇಲ್ಲೊಂದಿದೆ, ಅಲ್ಲೊಂದಿದೆ, ಅಲ್ಲೊಂದಿದೆ, ಈ ಲೈನಲ್ಲಿ ಫುಲ್ ಇದೆ. ಏನು ಅರ್ಥನೇ ಇಲ್ಲ ಇದು. ಬಾಳೆದೆಲೆ ಕೊಯ್ಯೋಕ್ಕಾಗುತ್ತೋ ನೋಡೋಣ. ಹಾವೇನಾದರೂ ಇರ್ಬೋದಾ? ಬರೀ ಇಂಥದೆಯಾ? ಸಿಕ್ತು ಬಾಳೆದೆಲೆ, ಕೊಯ್ಯೋದೆ. ಇದರಲ್ಲಿ ಒಂದೇ ಒಂದು ಸಿಕ್ತು, ಎಲ್ಲ ಒಡೆದೋಗ್ಬಿಟ್ಟಿದೆ ಎಲೆಗಳೆಲ್ಲ. ಬೇರೆದ್ರಲ್ಲಿ ಹೋಗೋಣ. ಅಂತೂ ಬಾಳೆದೆಲೆ ಸಿಕ್ತು, ತಗೊಂಡೋಗೋದು. ತುಂಬ ಊದುಗಳು ಹತ್ತಿದೆ, ಫುಲ್ ಕೀಳಬೇಕು, ಜಾಸ್ತಿ ಆಗಿದೆ. ಇಲ್ಲೇ ಇರೋದು ದೇವರು. ಇದು ಭೂತಪ್ಪ ದೇವರು ಅಂತಾರೆ ನಮ್ಮ ಕಡೆ. ಫುಲ್ ಆಲದ ಮರದ ಕೆಳಗಡೆ ಇದೆ. ಬನ್ನಿ ಪೂಜೆ ಮಾಡೋಣ. ಅಂತೂ ಪೂಜೆ ಆಯಿತು. ಪೂಜೆ ಮುಗೀತು. ಇಲ್ಲಿಂದ ಇನ್ನೂ ಒಂದು ದೇವರಿದೆ, ಹೋಗೋಣ. ಇದೇ ಲೈನಲ್ಲೇ ಆ ಮರದ ಹತ್ರ ಒಂದು ದೇವರಿದೆ, ಹೋಗಿ ಅಲ್ಲಿ ಪೂಜೆ ಮಾಡಿಕೊಂಡು ಮನೆಗೆ ಹೋಗೋದು. ಇನ್ನೇನು ಬಂತು, ಇದು ಚೋಡಮ್ಮ ಅಂತ. ಎಲ್ಲ ಪೂಜೆ ಮುಗೀತು. ತಗೊಂಡು ಹೋಗೋದು ಮನೆಗೆ. ಅಲ್ಲೊಂದು ಕೆರೆ ಕಾಣ್ತಿದೆಯಲ್ಲ, ಅದು ತುಂಬ ಉದ್ದ ಇದೆ. 2.5 ಕಿಲೋಮೀಟ್ರ್ ಉದ್ದ ಇರ್ಬೋದು. ಸ್ಕೂಲ್ ಟೈಮಲ್ಲಿ, ಬೇಸಿಗೆ ಟೈಮಲ್ಲಿ, ಏಪ್ರಿಲ್ ಮೇ ಟೈಮಲ್ಲಿ ಅದೆಲ್ಲ ಬತ್ತೋಗ್ತಿರ್ತಿತ್ತು. ಆ ಟೈಮಲ್ಲಿ ಬಂದು ಮೀನು ಹಿಡಿತಾ ಇರ್ತಿದ್ವಿ. ಡೈಲಿ ಹೋಗೋದು ಮೀನು ಹಿಡಿಯೋದು, ಡೈಲಿ ಹೋಗೋದು ಮೀನು ಹಿಡಿಯೋದು. ಹಿಂಗೆ ಬಂದೀವೋ ಅದೇ ದಾರಿಗೆ ವಾಪಸ್ ಮನೆಗೆ ಹೋಗೋದು. ಮಳೆ ಬೇರೆ ಬರ್ತಿದೆ. ಥ್ಯಾಂಕ್ ಯು. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.